ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು, ಬಹುತೇಕ ಎಲ್ಲರಿಗೂ ಗೊತ್ತೇ ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಎಲ್ಲಿಂದ ಬಂದೆ, ಹೇಗೆ ಬಂದೆ ಮತ್ತು ನಮ್ಮ ಸಮಾಜ ಯಾವುದು ನಮಗೆಲ್ಲ ಗೊತ್ತಾಗಬೇಕು. ನಮ್ಮ ಸಮಾಜದವ್ರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇನಾಗಿತ್ತು. ನಮಗೇನು ಇವಾಗ ನಾನು ಹೇಳ್ತೀನಿ ಆ ಮಾತುಗಳನ್ನು ಅಂದರೆ ಹಿಂದೂ ಸಾಧನ ಸಮಾಜ ಅಂತ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ಎಲ್ಲ ಕೃಷಿಕರು, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರು. ಅದು ಬಿಡಿ, ಅದು ದೊಡ್ಡ ಇತಿಹಾಸ. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಸಮಾಜಗಳಲ್ಲಿ ಮಾಡಿದ ಹಾಗೆ ಇಲ್ಲಿ ಸ್ವಲ್ಪ ಅನುಕೂಲಸ್ಥರು, ಶ್ರೀಮಂತರಾಗಿರ್ತಕ್ಕಂಥವ್ರು, ಧಾರಾಳವಾಗಿ ದಾಸೋಹ ಕಾಯಕಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಜನ ಏನಿದ್ದಾರೋ ಅಂಥವ್ರು ಕೆಲವರು ಇದ್ದಿದ್ದರಿಂದ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸ್ವಲ್ಪ ಶ್ರೀಮಂತ ವರ್ಗ ವ್ಯಾಪಾರ ಮಾಡ್ತಿದ್ರು. ನಮ್ಮವರೊಬ್ಬರು ಅದರೊಳಗೂ ಮಂಡಿ ಹರಿಯಣ್ಣವರು ಅಂತ ಬಹಳ ದೊಡ್ಡ ಹೆಸರು. ಅವ್ರ ಇಡೀ ಕುಟುಂಬ ಕೂಡ ಇದಕ್ಕೆ ಸಹಕಾರವನ್ನು ಮಾಡ್ಕೊಂಡು ಅವರ ಹೆಸರಿನಲ್ಲಿ ಒಂದು ಅಕಾಡೆಮಿ ಮಾಡಬೇಕು ಈ ನಮ್ಮ ಸಂಘದಿಂದ. ಇಲ್ಲಿ ಸಂಘ ಅಂದರೆ 1920ರಲ್ಲಿ ಅವರೇನು ಮಾಡಿದ್ದಾರೆ, ಮಕ್ಕಳಿಗೆ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಮಕ್ಕಳುಗಳಿಗೆ ಓದೋದಕ್ಕೆ ಸಿಟಿ ಒಳಗೆ ತೊಂದರೆ ಆಗುತ್ತೆ, ಅಲ್ಲಿ ಸ್ಕೂಲ್ಗಳು ನೆಟ್ಟಿಗೆ ಇರೋದಿಲ್ಲ, ಸರಿಯಾಗಿ ಸೌಲಭ್ಯ ಇರಲ್ಲ. ಕಾರಣಕ್ಕೋಸ್ಕರ ನನಗೆ ಅನುಕೂಲ ಇದೆ, ಒಂದು ಕಟ್ಸೋಣ ಅಂತ ಹಾಸ್ಟೆಲ್ನ ಕಟ್ಟಿಸಿ ಪ್ರಾರಂಭ ಮಾಡಿದ್ದಾರೆ. ಗಂಡು ಮಕ್ಕಳಿಗೋಸ್ಕರವೇ. ಅವತ್ತು ಹೆಣ್ಣು ಮಕ್ಕಳು ಯಾರು ಓದೋದಕ್ಕೆ ಹೋಗ್ತಿರ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ದಿನನಿತ್ಯ ಅಂದರೆ 1920 ನಂತರ ಎಲ್ಲ ಒಂದು ಕಡೆ ಇದಕ್ಕೊಂದು ಸರಿಯಾದ ತಳಪಾಯನೇ ಹಾಕ್ಬೇಕಲ್ಲ, ಸ್ಥಾಪನೆ ಮಾಡಬೇಕಲ್ಲ ಅಂತ 1940 ರಿಜಿಸ್ಟರ್ ಮಾಡಿಸ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಆಕ್ಟ್ ಪ್ರಕಾರ ಏನಾಗುತ್ತೆ, ಆ ರಿಜಿಸ್ಟರ್ ಮಾಡಿಸೋದು ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅವರ ಹಾಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಇಷ್ಟೂ ಕೂಡ ಇದೊಂದೇ ಹಾಸ್ಟೆಲ್ ಬೆಂಗಳೂರಿನಲ್ಲಿ, ತುಮಕೂರು, ಹಾಗೆ ಸಣ್ಣ ಸಣ್ಣ ತಾಲೂಕುಗಳಲ್ಲಿತ್ತು, ಅದೆಲ್ಲನೂ ಕೂಡ ಎಲ್ಲ ಸೌಲಭ್ಯ ಅಲ್ಲೆಲ್ಲ ಮಾಡ್ತಾ ಸ್ವಲ್ಪ ವಿಸ್ತಾರ ಮಾಡ್ತಾ ಬಂತು. ಇದ್ರ ಮಧ್ಯದಲ್ಲಿ ಅವ್ರ ಮೊಮ್ಮಗನೇ ಒಂದ್ಸಾರಿ ಅವ್ರ ಒಂದು ಕಾರಣಕ್ಕೆ ಅಧ್ಯಕ್ಷರಾಗಬೇಕಾಗಿ ಬಂತು. ಕ್ಯಾಪ್ಟನ್ ಹರೀಶ್ ಅಂತ ಅಂದ್ಬಿಟ್ಟು ಬಹಳ ಧಾರಾಳವಾದ ವ್ಯಕ್ತಿ, ಸಜ್ಜನ, ಸೌಜನ್ಯ. ಅದೆಲ್ಲಕ್ಕಿಂತ ಹೆಚ್ಚು ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ತಾತನ ಹೆಸರಿನಲ್ಲಿ ಸ್ವಲ್ಪ ಖರ್ಚು ಮಾಡಿ ನಾವು ಈ ಹಾಸ್ಟೆಲ್ ಜೊತೆಯಲ್ಲಿ ಆ ಹೆಣ್ಮಕ್ಳ ಹಾಸ್ಟೆಲ್ ಆಮೇಲೆ ಪ್ರಾರಂಭ ಮಾಡಿದ್ರು. ಅದ್ರ ಜೊತೆಯಲ್ಲಿ ಇವರಿಬ್ಬರಿಗೂ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ನಮ್ಮವ್ರಿಗೆಲ್ಲರಿಗೂ ಕೂಡ ಬೇರೆ ಬೇರೆ ತಾಲೂಕಿನಲ್ಲಿ ಹೋಗಿ ಓದೋದಕ್ಕಷ್ಟೇ ಅಲ್ಲದೆ ಓದಿದ್ದಕ್ಕೆ ಏನಾದರೂ ಆಗ್ಬೇಕಲ್ಲ, ಕೆಲಸ ಸುಮ್ಮನೆ ಓದ್ಬಿಟ್ಟು ಡಿಗ್ರಿ ತಗೊಳ್ಳೋದು, PhD ಮಾಡೋದು ಇದೆಲ್ಲ ಮಾಡಿದಾಗ ಕೆಲಸ ಗ್ಯಾರಂಟಿ ಇಲ್ಲ ಈ ದೇಶದಲ್ಲಿ. ಆ ಥರ ಮಾಡಿದ್ದಕ್ಕೆಲ್ಲ ಕೆಲಸ ಸಿಗುತ್ತೆ ಅಂತ ನಂಬಿಕೆ ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡೋದು, ಸ್ಕಿಲ್ಡ್ ಅಂದರೆ ಜಾಬ್ ಓರಿಯೆಂಟೆಡ್ ಕೆಲಸ ಸಿಕ್ಕುವಂಥ ಕೋರ್ಸ್ಗಳನ್ನ SSLC ಆದಮೇಲೆ, PUC ಆದಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕಾಗದೇ ಇರೋರಿಗೆ ಒಂದು ಯೋಜನೆ ಮಾಡಿ ಒಂದು ಅಕಾಡೆಮಿ ಅಂತ ಮಾಡಿದ್ದಾರೆ. ಅಕಾಡೆಮಿ ಏನಪ್ಪ ಉದ್ದೇಶ ಅಂತಂದರೆ, ಹೊರಗಡೆ ಸಿಕ್ಕಾಬಟ್ಟೆ ದುಡ್ಡು ತಗೊಂಡು ಇದನ್ನು ಕಲಿಸ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳು ಜಾಸ್ತಿ ಇತ್ತು, ಅಲ್ಲಿವರೆಲ್ಲ ಹೋಗೋಕ್ಕಾಗದೇ ಇರೋದ್ರಿಂದ ನಮ್ಮಲ್ಲೇ ಹಾಸ್ಟೆಲ್ನಲ್ಲಿ ಕಡಿಮೆ ಹಣದಲ್ಲಿ ಇದ್ದುಕೊಂಡು ಕಡಿಮೆ ಹಣದಲ್ಲಿ ಕೂಡ ಈ ಕೋರ್ಸ್ಗಳನ್ನು ಮಾಡಿಕೊಂಡು ಭವಿಷ್ಯವನ್ನು ರೂಪಿಸ್ಕೋಬೋದಲ್ಲ ಅನ್ನೋ ದೃಷ್ಟಿಯಿಂದ ತುಂಬ ಆಸಕ್ತಿಯಿಂದ ನಾವೆಲ್ಲರೂ ಒಪ್ಪಿ ಅವರಿಗೆ ಅದನ್ನು ಕೊಟ್ಟು ಅದನ್ನು ನಮ್ಮ ನಾಯಕತ್ವ ಮುಖಂಡತ್ವವನ್ನು ರೂಪಿಸ್ಕೊಂಡು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ರಾಜಾಜಿನಗರದ ಜಾಗದಲ್ಲಿ ನಮ್ಮದೇನೊಂದು ಕಲ್ಯಾಣ ಮಂಟಪ, ಸಭಾಭವನ ಎಲ್ಲ ಇದ್ದಾವೆ. ಆ ಜಾಗದಲ್ಲೇ ಇವರು ಬಿಲ್ಡಿಂಗು ಕಟ್ಟಿಸಿ ಈಗಾಗಲೇ ಸುಮಾರು 40 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ಒಂದೇ ಅಲ್ಲ, ವಿದ್ಯಾಭ್ಯಾಸದಲ್ಲಿ 3-4 ಥರ ಸ್ಕಿಲ್ ಇರುತ್ತೆ ಅನ್ನುವಂಥದ್ದು. IT ಸೆಕ್ಟರ್ನಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಇರ್ಬೋದು, ಕೆಲಸಗಳು ಇರ್ಬೋದು, ಇವೆಲ್ಲವನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ಅಷ್ಟೇ ಮಾಡಿದ್ರೆ ಸಾಲದು, ಇದು ಸಿಗುತ್ತೆ ಕೆಲಸಗಳು ಕಲ್ತ್ಕೊಂಡು ಸಿಗೋ ರೀತಿ, ಕೆಲಸ ಸಿಗೋ ರೀತಿಯಲ್ಲೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿದ್ದಾರೆ. ಅವ್ರಿಗೆ ಫೈನಾನ್ಸಿಂಗ್ ಹೆಲ್ಪ್ ಸಿಕ್ಕಕ್ಕಾದ್ರೆ ಅದಕ್ಕೂ ಮುಂದೆ ಮಾಡೋಣ ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನಾನು ಬೇಡ್ಕೊಳ್ಳೋದು, ನಮ್ಮವರೆಲ್ಲರಿಗೂ ಕೂಡ ಇರುವ ಕಡಿಮೆ ಜನ ಆದರೂ ಅಷ್ಟೂ ಜನ ಸಮರ್ಪಕವಾಗಿ ಬದುಕ್ತಾ ಇದ್ದೀವಿ, ಸೌಲಭ್ಯ ಇಟ್ಕೊಂಡು ಬದುಕ್ತಾ ಇದ್ದೀವಿ, ಯಾರಿಗೂ ಕೈ ಚಾಚೋದು ಬೇಕಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಾವೆಲ್ಲ ಬೆಂಬಲಿಸ್ಬೇಕಲ್ಲ. ಹಾಗಾಗಿ ಈ ಕೋರ್ಸ್ಗಳು ಡೀಟೇಲ್ಸ್ ವಿಚಾರನ ಅವರು ಮತ್ತು ಅವರ ತಂಡದವರು ತಾಂತ್ರಿಕವಾಗಿ ಏನೇನಿದೆ ಮತ್ತು ಏನೇನು ಅನುಕೂಲಗಳಿದ್ದಾವೆ, ಯಾವ ರೀತಿ ಸೇರ್ಕೋಬೇಕು, ಹೇಗೆ ಸೇರ್ಕೋಬೇಕು ಅನ್ನೋದೆಲ್ಲ ಅವರು ವಿವರಣೆ ಕೊಡ್ತಾರೆ. ಯಾವ್ಯಾವ್ದಿದೆ, ಎಷ್ಟು ತಿಂಗಳ ಕೋರ್ಸು, ಎಷ್ಟು ದಿವಸದ ಕೋರ್ಸು, ಅಲ್ಲೇ ಹಾಸ್ಟೆಲ್ ಕೂಡ ಇರೋದ್ರಿಂದ ಹಾಸ್ಟೆಲ್ಲು ಕೂಡ ಬಹುತೇಕ ಉಚಿತ ಅನ್ನೋದಕ್ಕಿಂತ ಸ್ವಲ್ಪ ಹಣ ಖರ್ಚು ಮಾಡ್ಕೊಂಡ್ರೆ ಸಾಕಲ್ಲಿ ಓದ್ಕೋಬಹುದು. ಇದಕ್ಕೆ ಮಾರ್ಕೆಟಿಂಗ್ನಲ್ಲಿ ಏನಿದೆಯೋ ಆಫೀಸ್ಗಳಿಗಿಂತ ತುಂಬ ಕಡಿಮೆ ಓದ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು 1920ರಿಂದಲೂ ಕೂಡ ವ್ಯಾಪಾರ ಮಾಡಿಕೊಂಡು ದೊಡ್ಡ ಹೆಸರು ಮಾಡ್ಕೊಂಡಂಥ ನಮ್ಮ ದೊಡ್ಡ ವ್ಯಕ್ತಿಗಳಾದಂಥ ಮಂಡಿ ಹರಿಯಣ್ಣವರು ಅಂತಲೇ ಹೆಸರು. ಆ ಮಂಡಿ ಹರಿಯಣ್ಣವರು ಆ ಕಾಲದಲ್ಲಿ ಸಾಧನ ಸಂಘ ಅಂತ ಪ್ರಾರಂಭ ಮಾಡಿದ್ರು. ಈಗ ಅವ್ರ ಮೊಮ್ಮಗ ಅವರ ಹೆಸರಿನಲ್ಲಿ ಮಂಡಿ ಹರಿಯಣ್ಣನವರ ಅಕಾಡೆಮಿ, ಆ ಹೆಸರಿನಲ್ಲಿ ಇವೆಲ್ಲವೂ ಬರ್ತದೆ. ನಾನು ಈಗಾಗಲೇ ಏನೇನು ಹೇಳಿದೆ ಅಂತ. ಇದು ನಮ್ಮವರಿಗೆ ಅನುಕೂಲ ಆಗಲಿ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ತದನಂತರ ಏನು ಯೋಚನೆ ಮಾಡೋದು ಅಂದರೆ, ಯಾರು ಬೇಕಾದರೂ ಬಂದು ಓದ್ಕೊಡ್ಲಿ, ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ಅಕಾಡೆಮಿಗೆ ಯಾರು ಬೇಕಾದರೂ ಬಂದು ಇದನ್ನು ತಿಳ್ಕೊಂಡು ಓದೋದಕ್ಕೆ
ಅವಕಾಶ ಇದೆ ಅನ್ನೋ ಮಾತನ್ನು ಕೂಡ ಬಹಳ ಒತ್ತಿ ನಾನು ಹೇಳ್ತೀನಿ. ಇದನ್ನು ದಯಮಾಡಿ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಇದನ್ನೆಲ್ಲರಿಗೂ ತಿಳಿಸಿ. ನಿಮ್ಮ ಊರಿನಲ್ಲಿ, ನಿಮ್ಮ ಹಳ್ಳಿನಲ್ಲಿ ಎಲ್ಲೆಲ್ಲಿ ಓದ್ತಿದ್ದಾರೆ, ಯಾರು SSLC ಆದ್ಮೇಲೆ ಹೆಚ್ಚು ಓದೋಕ್ಕಾಗಲ್ಲ, ಯಾರು PUC ಆದ್ಮೇಲೆ ಹೆಚ್ಚು ಓದೋಕ್ಕಾಗಲ್ಲ, ಅವರೆಲ್ಲರಿಗೂ ತಿಳಿಸಿದ್ರೆ ಅನುಕೂಲ ಆಗುತ್ತೆ, ಅವ್ರು ಬಾಳು ಬೆಳಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಮತ್ತೆ ಸಂಸ್ಥೆಗೂ ಕೂಡ ಅದೇ ಥರದಲ್ಲಿ ನೀವು ಹಿನ್ನೆಲೆಯಾಗಿ ನಿಂತ್ಕೊಳ್ಳಿ. ದೊಡ್ಡ ದೊಡ್ಡ ಜಾಗಕ್ಕೆ ಹೋದ್ಮೇಲೆ ಇದನ್ನು ಮರಿಬೇಡಿ ಅಂತ ನಿಮಗೆ ಕಳಿಸ್ಕೊಂಡ್ರೆ ಎಲ್ಲರೂ ಒಳ್ಳೆಯದು.